ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕ್ರಿಗಳಲ್ಲಿ ಸಿಗುವಂತಹ ಈ ಕ್ರಿಸ್ಪಿಯಾಗಿರುವಂಥ ಬನಾನಾ ಚಿಪ್ಸ್ನ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಒಂದು ಸಲ ಮಾಡಿಟ್ರೆ ಸಾಕು, ನಿಮಗೆ ಬೇಕು ಅನಿಸ್ದಾಗ ತಿನ್ಬೋದು, ಅಷ್ಟೊಂದು ಸ್ಟಾಕ್ ಮಾಡಿ ಇಟ್ಕೊಬೋದು. ಮೊದಲಿಗೆ ನಾವು ತುಂಬ ಚೆನ್ನಾಗಿ ಬೆಳ್ಕೊಂಡಿರುವಂತಹ ನೇಂದ್ರ ಬಾಳೆಹಣ್ಣನ್ನು ತಗೊಂಡು ಅದರ ಸಿಪ್ಪೆ ತೆಗೆದು ಈ ಥರ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಬಿಟ್ಟು ಅದರ ಮೇಲ್ಗಡೆ ಈ ಥರ ಚಿಪ್ಸ್ನ ನೀಟಾಗಿ ಕಟ್ ಮಾಡಿ ಬಿಡಬೇಕು. ಎಲ್ಲ ಚಿಪ್ಸ್ಗಳನ್ನು ಈ ಥರನೇ ಬೇಯೋದಕ್ಕೆ ಬಿಡಬೇಕು. ಚಿಪ್ಸ್ ಕಟ್ಟರ್ ಸಿಗುತ್ತಲ್ವ, ಅದರಲ್ಲಿ ಈ ಥರ ನೀವು ಕಟ್ ಮಾಡ್ಕೊಬೋದು. ಅದಾದಮೇಲೆ ಇವಾಗ ಸ್ವಲ್ಪ ಒಂದು ಅರ್ಧ ಲೋಟ ನೀರು ತಗೊಳ್ಳಿ. ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕಲಸ್ಬಿಟ್ಟು ನೀರನ್ನ ಸ್ವಲ್ಪವೇ ಚಮಚದಲ್ಲಿ ತೆಗೆದ್ಬಿಟ್ಟು ಏನು ಚಿಪ್ಸ್ ಬೇಯ್ತಿದೆ ನೋಡಿ ಅದರ ಮೇಲ್ಗಡೆ ಈ ಥರ ಸ್ಪ್ರೆಡ್ ಮಾಡಬೇಕು. ಈ ನೊರೆ ಏನು ಬರ್ತಿದೆ ನೋಡಿ, ಇದು ಕಮ್ಮಿ ಆಗೋ ತನಕನೂ ನಾವು ಇದನ್ನು ಚಿಪ್ಸ್ನ ಫ್ರೈ ಮಾಡಬೇಕು. ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀಟಾಗಿ ಇದಕ್ಕೆ ಒಂದು ಚಿಟಿಕೆ ಅರಿಶಿನನೂ ಹಾಕೋಬೋದು, ಆವಾಗ ಕಲರ್ ಇನ್ನೂ ಚೆನ್ನಾಗಿ ಯೆಲ್ಲೋ ಶಿಪ್ ಬರುತ್ತೆ. ನೀವು ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಎಣ್ಣೆಯಲ್ಲಿ ಗುಳ್ಳೆಗಳೇನಿದೆ ನೋಡಿ ಅದು ನಿಲ್ಲೋವರೆಗೂ ಫ್ರೈ ಮಾಡಿದ್ರಿ ಅಂದರೆ ಈ ಕ್ರಿಸ್ಪಿ ಟೇಸ್ಟಿಯಾಗಿರುವಂತಹ ಬನಾನಾ ಚಿಪ್ಸ್ನ ಮನೆಯಲ್ಲಿ ರೆಡಿ ಮಾಡ್ಕೊಬೋದು.